ಸಿದ್ಧ ಪುರುಷರುಗಳು 9 ದುರ್ಗಗಳಿದಾವೆ. 9 ದುರ್ಗಗಳು ಈಗ ಎಕ್ಸಾಂಪಲ್ ಗೆ ಬರ್ತೀವಿ ಅಂದ್ರೆ ನಮ್ಗೆ ಗೊತ್ತಿರೋಂಗೆ ಒಂದು 4 ದುರ್ಗ ಅಂದ್ರೆ ಚಿತ್ರದುರ್ಗ ಆಗ್ಬೋದು, ಕಲ್ಲಿನಕೋಟೆ, ಚಿತ್ರದುರ್ಗ, ಸಾವನದುರ್ಗ ಆಗ್ಬೋದು, ಪುತ್ರದುರ್ಗ ಆಗ್ಬೋದು, ದೇವರಾಯನ ದುರ್ಗ ಆಗ್ಬೋದು, ದುರ್ಗ ಆಗ್ಬೋದು. ಈ ದುರ್ಗ 9 ದುರ್ಗಗಳು. ಈ 9 ದುರ್ಗಗಳಲ್ಲಿ ಒಂದು ಗಡಿ ಭಾಗ ಅಂತ ಬಂದಾಗ ಮಹಾಗಡಿ ಅಂತ, ಮಾಗಡಿ ಅಲ್ಲ ಅದು, ಮಹಾಗಡಿ ಅಂತ ಅವ್ರ ಹೆಸರು. ನೀನ್ ಮಾಗಡಿ ಅಂತ ಕರಿತೀನಿ, ನಾನು ಮಾಗಡಿ ಅಲ್ಲ, ಅದು ಮಹಾಗಡಿ ಅಂತ. ಆ ಮಹಾಗಡಿಯಲ್ಲಿರ್ತಕ್ಕಂತಹ ಒಂದು ನಾಡಪ್ರಭು ಕೆಂಪೇಗೌಡರಿಗೆ ದೀಕ್ಷೆ ಕೊಟ್ಟಂತ ಜಾಗದಲ್ಲಿ ಈ ಉತ್ತರದುರ್ಗ ಹೆಸರುವಾಸಿ. ಇಲ್ಲಿಂದ ಅವ್ರ ಜೀವನ ಆರಂಭ. ಕೆಂಪಾಪುರದಲ್ಲಿ ಅವ್ರ ಸಮಾಧಿ ಇದೆ, ಮತ್ತೆ ಯಾಕೆ ಇಲ್ಲೇ ಮಾಡ್ಕೊಂಡ್ರು? ಅಲ್ಲೆಲ್ಲ ಬೆಂಗಳೂರು ಮಾಡ್ಕೋಬಹುದಾಯ್ತು. ಹುಟ್ಟೂರು ಮಗ. ಈಗ ನೀವ್ ಹೇಳಲ್ಲ ಬಂದಿರೋದು ಮಾಗಡಿ ಕೆಂಪೇಗೌಡರು ಸ್ಥಳ ಮೂಲ ಇದೇ ಊರು. ಖಂಡಿತ ಅವ್ರು ಸಿದ್ಧಿ ಆಗಿದ್ದು ಇಲ್ಲಿಂದ, ಬೆಟ್ಟಳ್ಳಿ ಮಠದಿಂದ. ಖಂಡಿತ ಅವ್ರಿಗೆ ಆಶೀರ್ವಾದ ಆಗಿದ್ದು ಇಲ್ಲಿಂದ. ಹುರಿಲಿಂಗೇಶ್ವರನಿಂದ ಅವ್ರಿಗೆ ಈ ತರ ಆಗುತ್ತೆ, ನೀನ್ ಇಂತ ಅನುಗ್ರಹ ಆಗುತ್ತೆ, ನೀನು ಈ ತರ ಒಂದು ಲೋಕ ಕಲ್ಯಾಣ ನೀನ್ ಮಾಡ್ಬೇಕು ಅಂತ ಹೇಳಾಗುತ್ತೆ. ಇದು ಲೆಕ್ಕಾಚಾರ.